14 ಲೋಕಸಭಾ ಚುನಾವಣಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಮತದಾನದ ಪ್ರಕ್ರಿಯೆ ಸಾಗ್ತಾ ಇದೆ, ಮತಹಬ್ಬದ ಕಾರ್ಯವೈಖರಿ ಹೇಗಿದೆ ಅಂತ ನೋಡ್ತಾ ಇದ್ರಿ. ಇಷ್ಟ ಇರೋ ಲೀಡರ್ನ, ನನಗೆ ಇಷ್ಟ ಇರೋ ಪೊಲಿಟಿಕಲ್ ಪಾರ್ಟಿನ ಆಯ್ಕೆ ಮಾಡುವಂಥದ್ದು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಕ್ಷೇತ್ರದಲ್ಲೇನೆ 18ರಿಂದ 25ನೇ ವಯಸ್ಸಿನ 2 ಲಕ್ಷಕ್ಕೂ ಹೆಚ್ಚು ಜನ ಯುವಕರಿದ್ದಾರೆ. ನಾನು ವಿಶೇಷವಾಗಿ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಮತದಾನ ಮಾಡಿ. ನಮ್ಮ ವೋಟು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಮುಂದಿನ 5 ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು. ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ದೇಶ ಮುಂದಿನ 5 ವರ್ಷದಲ್ಲಿ ಯಾವ ಆರ್ಥಿಕ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು. ದಯವಿಟ್ಟು ಮನೇಲಿ ಕೂರಬೇಡಿ. ಬಿಸಿಲಿದೆ, ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗ್ತೀವಿ. ಇದೆಲ್ಲ ನಾವು ಹೇಳ್ಕೊತಾ ಹೋದರೆ ಸಾಯಂಕಾಲ ಮುಗ್ದೇ ಹೋಗ್ಬಿಡತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಮತದಾನ ಮಾಡಿ, ನಮ್ಮ ಕರ್ತವ್ಯ ಇದು. ಎಸ್.ವಿ. ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮತದಾನ ಮಾಡಿದ ನಂತರ ಯುವ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ. 2 ಲಕ್ಷ ಜನ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲೇ ಬಂದಿಲ್ಲ ಅಂತ. ಶ್ರೀಮುರಳಿ ಮತದಾನಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ತಮ್ಮ ತಾಯಿ ತಂದೆಯ ಜೊತೆಯಲ್ಲಿ ಪತ್ನಿ ಸಮೇತರಾಗಿ ನಟ ಶ್ರೀಮುರಳಿ ಈಗ ಮತಕೇಂದ್ರಕ್ಕೆ ಆಗಮಿಸಿದ್ದಾರೆ. ಚಿನ್ನೇಗೌಡರದ ಪತ್ನಿ ಎಲ್ಲರೂ ಕೂಡ ನೋಡಿ. ನಾನು ಆಗಲೇ ಹೇಳ್ತಾ ಇದ್ದೆ 10 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗುತ್ತೆ, ಅದಕ್ಕೆ ಮೊದಲೇ ಹೋಗಿ ಅಂತನ್ಬಿಟ್ಟು. ಬಟ್ ಅಷ್ಟಾದರೂ ಕೂಡ ಕೆಲವರು ಉತ್ಸಾಹದಿಂದ 10 ಗಂಟೆ ಮೇಲೂ ಬರ್ತಾ ಇದ್ದಾರೆ. ಬಿಸಿಲಲ್ಲಿ ಕ್ಯೂ ನಿಂತರೂ ಪರವಾಗಿಲ್ಲ, ವೋಟ್ ಹಾಕಬೇಕು ಅಂತನ್ಬಿಟ್ಟು. ಅದಕ್ಕಿಂತ ಇನ್ಸ್ಪಿರೇಷನ್ ಇನ್ನೇ. ಚುನಾವಣೆ ನಡೀತಾ ಇದೆ. 5 ವರ್ಷಗಳಿಗೊಮ್ಮೆ ಬರುವಂತಹದ್ದು ಇದು ಚುನಾವಣೆ. ಇದು ಪ್ರತಿಯೊಬ್ಬರು ಮತ ಚಲಾಯಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಅದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸುವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಜನರ ಅಭಿಪ್ರಾಯ ಮುಖ್ಯವಾದಂಥದ್ದು. ಈಗ ಮತದಾನ ಪ್ರಾರಂಭ ಆಗಿದೆ. ಜನರು ಎಲ್ಲೇ ಇರಲಿ ಪ್ರಯತ್ನಪಟ್ಟು ಮತ ಚಲಾವಣೆ ಮಾಡಿದ್ರೆ ನಮ್ಮ ಸಂಸತ್ತು. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ, ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ, ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ, ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ. ಮತನ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು. ನೀವು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ಮ ಇಷ್ಟಪಟ್ಟಂಗೆ ಹಾಕಿ. ಆದರೆ ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದಾರೆ, ನನ್ನ ಹೆಂಡತಿ ಮಾಡಿದ್ದಾಳೆ, ಅಪ್ಪು ಹೆಂಡತಿ ಬಂದು ವೋಟಿಂಗ್ ಬಂದು ನಮ್ಮ ಡೆಮೋಕ್ರಸಿಯ ಫೌಂಡೇಶನ್. ಹಕ್ಕನ್ನ ನಾವು ಚಲಾಯಿಸಬೇಕು, ಆಮೇಲೆ ಕಾಪಾಡಬೇಕು. ತುಂಬ ಇಂಪಾರ್ಟೆಂಟು. ಲಾಸ್ಟ್ ಟೈಮ್ ಮೋಸ್ಟ್ಲಿ 70% ಆಗಿತ್ತು ಅನ್ಸುತ್ತೆ. ಈ ಸಲ 100% ಆಗಲಿ ಅಂತ ಇಷ್ಟಪಡ್ತೀನಿ. ಸೊ ಎಲ್ಲರೂ ಬಂದು ವೋಟ್ ಮಾಡಿ. ನಾವೀಗ ವೋಟ್ ಮಾಡಿದ್ದೀವಿ, ನೀವು ಕೆಲಸ ನೀವು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ 10 ಗಂಟೆಯ ವೇಳೆಗೆ ನಮಗೆ ಸಾಮಾನ್ಯವಾಗಿ ಯಾವಾಗಲೂ ಪರ್ಸೆಂಟೇಜ್ ಆಫ್ ವೋಟ್ ಪರ್ಸೆಂಟೇಜ್ ಸಿಗ್ತಕ್ಕಂಥದ್ದು ಎವ್ರಿ 2 hours ಒನ್ಸ್. ಅಂದರೆ ಈಗ 7 ಗಂಟೆಗೆ ಶುರು ಆಯಿತು, 9 ಗಂಟೆದು ಅಪ್ಡೇಟ್ಸ್ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ, ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅಂತ. ಕೆಲವು ಕಡೆ ಕಡಿಮೆ 8 ಆ್ಯಂಡ್ ಎಬವ್ ಆಗಿದೆ. ಬಟ್ ದಕ್ಷಿಣ ಕನ್ನಡ ಗುಡ್, ಮೈಸೂರು ಗುಡ್, ಉಡುಪಿ ಚಿಕ್ಕಮಗಳೂರು ಗುಡ್, ಎಲ್ಲ ಕಡೆ ಆಗ್ತಾ ಇದೆ. ಆಗಲಿ, ಇನ್ನೂ ಕೂಡ ಟೈಮ್ ಇದೆ. ಎವ್ರಿ 2 hours ಒಂದು ಸರ್ತಿ, 2 ಗಂಟೆಗೆ ಒಂದು ಸರ್ತಿ ನಿಮಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅಂತಕ್ಕಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತಕೇಂದ್ರಕ್ಕೆ ಆಗಮಿಸಿದ್ದಾರೆ. ಆಗಲೇ ನಾವು ತೋರಿಸ್ತಾ ಇದ್ವಿ, ಅವರು ದಂಪತಿ ಸಮೇತ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗಿದ್ದರು. ಪೂಜೆಯನ್ನು ಮುಗಿಸ್ಕೊಂಡು ಬಂದು ಈಗ ಅವರು ಮತಕೇಂದ್ರಕ್ಕೆ ಬಂದಿದ್ದಾರೆ. ಮೊಮ್ಮಗನನ್ನು ಗೆಲ್ಲಿಸಬೇಕು ಅಂತ ಸಾಕಷ್ಟು ದಿನಗಳ ತನಕ ಹಾಸನದಲ್ಲಿ ಪ್ರಚಾರವನ್ನು ಮಾಡಿದರು, ಬೇರೆ ಬೇರೆ ಕಡೆಯೂ ಪ್ರಚಾರಕ್ಕೆ ಹೋಗಿದ್ದರು. ಆದರೂ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಅಂತ ದೇವೇಗೌಡರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅವರ ಸ್ವಗ್ರಾಮದಲ್ಲಿ. ಅವರು ಮತ್ತು ಅವರ ಪತ್ನಿ ಎಲ್ಲರೂ ಕೂಡ ನೋಡಿ, ಅವ್ರಿಗೆಲ್ಲರಿಗೂ ಅವ್ರಿಗಿರ್ತಕ್ಕಂಥ ಉತ್ಸಾಹ ಯುವಕರಲ್ಲಿ ಕಾಣಲ್ಲ. ದೇವೇಗೌಡರು 91-92 ವರ್ಷದ ಸಂದರ್ಭದಲ್ಲಿ ಇಡೀ ರಾಜ್ಯ ಸುತ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ. ಅಲ್ಲ, ಅವರು ರಾಜಕಾರಣಿ ಮಾಡಬೇಕು, ಬಟ್ ಆ ಉತ್ಸಾಹ ಜನರಲ್ಲಿ ಕಾಣಲ್ಲ, ವೋಟ್ ಹಾಕೋ ವಿಚಾರದಲ್ಲೂ ಕಾಣಲ್ಲ. 1 ಗಂಟೆ ಅದಕ್ಕೋಸ್ಕರ ಇವತ್ತೊಂದು ದಿವಸ ನಾವು ಮೀಸಲಿಟ್ಟರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನು ಒಂದು ಕ್ಷಣ ಯೋಚನೆ ಮಾಡಿ, ಹೌದಪ್ಪ ನಾನು ಹೋಗಬೇಕು, ವೋಟ್ ಹಾಕಬೇಕು ಅಂತ. ವೋಟರ್ ಐ ಡಿ ಬೇಕು ನಿಮಗೆ, ಎಲ್ಲ ಡಾಕ್ಯುಮೆಂಟ್ಸ್ಗೆ ಮತ್ತು ಎಲ್ಲ ಇದಕ್ಕೆಲ್ಲ ಬೇಕು ನಿಮಗೆ ವೋಟರ್ ಐ ಡಿ, ಬಟ್ ವೋಟ್ ಹಾಕಲ್ಲ.
ಎಲ್ಲರೂ ಮುಂದೆ ನಿಂತು 18 ವರ್ಷ ಆಗ್ತಿದ್ದಂಗೆ ವೋಟರ್ ID ಮಾಡಿಸ್ಕೊಂಡ್ಬಿಡ್ತಾರೆ. ನಾಳೆ ದಿನ ಯಾವುದಕ್ಕಾದರೂ ಸೌಲಭ್ಯಗಳಿಗೆ ಮತ್ತು ಯಾವುದಕ್ಕಾದರೂ ಇದು ಬೇಕಲ್ಲ ತೋರಿಸೋದಕ್ಕೆ ಡಾಕ್ಯುಮೆಂಟ್ಸು, ಅದಕ್ಕೆಲ್ಲ ತಗೋತಾರೆ, ಬಟ್ ವೋಟ್ ಹಾಕಲ್ಲ. ಹಾಗಾಗಬಾರ್ದು ಅಂತಲೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಟೈಮ್ ವೋಟರ್ಸ್ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿದ್ದಾರೆ. ಹೆಚ್ಚು ಕಡಿಮೆ ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 4 ಲೋಕಸಭಾ ಕ್ಷೇತ್ರಗಳು, ಬೆಂಗಳೂರದು 4 ಲೋಕಸಭಾ ಕ್ಷೇತ್ರಗಳಲ್ಲಿ ಫಸ್ಟ್ ಟೈಮ್ ವೋಟರ್ಸೇ 8 ಲಕ್ಷ ಜನ ಇದ್ದಾರಂತೆ. ಆ 8 ಲಕ್ಷ ಜನ ವೋಟ್ ಮಾಡಿದ್ರೂ ಕೂಡ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬಾರ್ದು. ಮತ್ತು ಮನೆಯಲ್ಲಿ ತಂದೆ ತಾಯಿ ಆದಂಥವರು ಇದರ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಿ ಅವರೇ ಬಲವಂತ ಮಾಡಿ ಕರ್ಕೊಂಡು ಬರಬೇಕು. ಆ ಪದ್ಧತಿ ಬೆಳೆಸ್ಕೋಬೇಕು. ಆ ಸೌಲಭ್ಯ ನಮಗೆ ಸಿಕ್ಕಿದೆ ಅಂತಂದಾಗ, ಆ ಹಕ್ಕು ನಮಗೆ ಸಿಕ್ಕಿದೆ ಅಂತಾಗ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಹಾಗಾಗಿ ಹೆಚ್ಚು ಕಡಿಮೆ 3 ಅವರ್ ಆಗ್ತಾ ಬಂತು ಮತದಾನ ಪ್ರಕ್ರಿಯೆಗಳ ಆರಂಭ ಆಗಿ. 10 ಗಂಟೆ ಅಂತಂದರೆ 3 ಅವರ್ ಆಗ್ತಾ ಬಂತು. ಈಗ ಬರ್ತಾ ಇರುವ ನಮಗೆ ಅಪ್ಡೇಟ್ಸ್ ಎಲ್ಲ ಕಡೆಯಿಂದ ನಮ್ಮ ಸಹೋದ್ಯೋಗಿಗಳು ಕೊಡ್ತಾ ಇರೋದು, ಮತದಾನ ಬಿರುಸಿನಿಂದ ಸಾಗಿದೆ, ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ, ಉತ್ಸುಕರಾಗಿ ಮತಕೇಂದ್ರಗಳತ್ತ ಜನ ಬರ್ತಾ ಇದ್ದಾರೆ. ಈ ಥರದ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರೋದು ಮಾಜಿ ಪ್ರಧಾನಿ HD ದೇವೇಗೌಡರು ಮತಕೇಂದ್ರಕ್ಕೆ ಬಂದು ಮತವನ್ನು ಚಲಾಯಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗಾಗಿ ಯಾರು ಕೂಡ ತಮ್ಮ ತಮ್ಮ ಹಕ್ಕನ್ನು ಕಳೆದುಕೋಬೇಡಿ. ಆ ಹಕ್ಕು ನಾಳೆಗೆ ನಿಮಗೆ ಸಿಗಲ್ಲ. ಇವತ್ತು ಒಂದೇ ದಿನ, 5 ವರ್ಷದಲ್ಲಿ 1 ದಿನ ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು. ಉಡುಪಿ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಉತ್ಸಾಹವನ್ನು ಆರಂಭದಲ್ಲೇ ತೋರಿಸಿದ್ದಾರೆ ಮತದಾರರು. ಅದೇ ಉತ್ಸಾಹ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ನಾವು ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀವಿ. 9 ಗಂಟೆಯ ಸಂದರ್ಭಕ್ಕೆ 9%, 9.21% ವೋಟಿಂಗ್ ಆಗಿತ್ತು. ಟೋಟಲ್ ಆ್ಯಾವ್ರೇಜ್ ನಾವು ಹೇಳ್ತಾ ಇರ್ತಕ್ಕಂಥದ್ದು. 11 ಗಂಟೆಗೆ ಮತ್ತೊಂದು ಸುತ್ತಿನ ಪರ್ಸೆಂಟೇಜ್ ಆಫ್ ವೋಟ್ಸ್ ಬರುತ್ತೆ. ಆಗ ಅಟ್ಲೀಸ್ಟ್ ಅದೊಂದು 20%ಗೆ ಏನಾದರೂ ರೀಚ್ ಆದರೆ ನನ್ನ ಪ್ರಕಾರ ಅದು ಇಟ್ಸ್ ಅ ಗುಡ್ ಕ್ಯಾಸ್ಟಿಂಗ್ ಅಂತ ಹೇಳ್ಬೋದು. ಕರೆಕ್ಟ್. ಈಗಾಗಲೇ ನೋಡ್ತಾ ಇದ್ದೀರಾ ನೀವು, ರಾಜಕಾರಣಿಗಳು ಕೂಡ ಯಾವ ಪ್ರಮಾಣದಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ.